ಎಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಜ್ಞಾನಭಕ್ತಿ ಅಕಾಡೆಮಿ ವತಿಯಿಂದ ಭೂಗೋಳಶಾಸ್ತ್ರ ತರಗತಿಗಳನ್ನ ಇಂದಿನಿಂದ ಆರಂಭಗೊಳಿಸಲಾಗುತ್ತದೆ. ಸೊ ಮೊದಲನೇದಾಗಿ ಭೂಗೋಳಶಾಸ್ತ್ರವನ್ನು ನಾವು ಇಂಗ್ಲಿಷಲ್ಲಿ ಜಿಯೋಗ್ರಫಿ ಅಂತ ಕರೆಯಲಾಗುತ್ತೆ. ಈ ಜಿಯೋಗ್ರಫಿ ಅಂತ ಬಂದಾಗ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡಿದು PC2 UPSC ಅಂತ ಬಂದಾಗ ಸುಮಾರು ಜಿಯೋಗ್ರಫಿ ಅಂತ ಬಂದಾಗ 4 ಭಾಗಗಳನ್ನ ವಿಂಗಡಿಸಲಾಗುತ್ತದೆ. 4 ಭಾಗ, 4 ಪಾರ್ಟ್ಸ್. ಹಾಗಾದ್ರೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ KS ಆಗಿರ್ಬೋದು, FD ಆಗಿರ್ಬೋದು, SD ಆಗಿರ್ಬೋದು, PDO ಆಗಿರ್ಬೋದು ಮತ್ತು ಅದರ ಬೇರೆ ಎಕ್ಸಾಮ್ಗಳಿಗೆ ಬಂದಾಗ ವಿಶೇಷವಾಗಿ 4 ಭಾಗಗಳು. ಸೊ ಮೊದಲನೇದಾಗಿ ನಾವು ಭಾರತದ ಭೂಗೋಳ, ಇಂಡಿಯನ್ ಜಿಯೋಗ್ರಫಿ ಅಂತ ನೋಡ್ತೀವಿ. ಎರಡನೇದಾಗಿ ಕರ್ನಾಟಕ ಭೂಗೋಳ, ಕರ್ನಾಟಕ ಜಿಯೋಗ್ರಫಿ ಅಂತ ನೋಡ್ತೀವಿ. ಇನ್ನು ಮೂರನೇದಾಗಿ ಪ್ರಾಕೃತಿಕ ಭೂಗೋಳ, ಅದನ್ನ ಇಂಗ್ಲಿಷಲ್ಲಿ ಫಿಸಿಕಲ್ ಜಿಯೋಗ್ರಫಿ ಅಂತ ಕರೀತಾರೆ. ಇನ್ನು ನಾಲ್ಕನೇದು ಪ್ರಪಂಚ ಭೂಗೋಳ ಅಂದ್ರೆ ವರ್ಲ್ಡ್ ಜಿಯೋಗ್ರಫಿ ಅಂತ ನೋಡ್ತೀವಿ. ಈ 4 ಜಿಯೋಗ್ರಫಿಗಳಲ್ಲಿ ರೀಸೆಂಟ್ ಆಗಿ ನಿನ್ನೆ ನಡೆದಂತಹ KS ಪರೀಕ್ಷೆಯಲ್ಲಿ ಈ ಜಿಯೋಗ್ರಫಿ ಪಾರ್ಟಿಂದ ಸುಮಾರು ಎಷ್ಟು ಕ್ವಶನ್ಸ್ ಕೇಳಿದ್ರಪ್ಪ ಅಂದ್ರೆ ನೆನಪಿನಗಡೆ 27 ಕ್ವಶನ್ಸ್ ಜಿಯೋಗ್ರಫಿ ಅಂತ ಕೇಳಿದ್ದಾರೆ. ಆಲ್ಮೋಸ್ಟ್ 27 ಕ್ವಶನ್ಸ್ ಅಂತ ಬಂದ್ರೆ ಈ ಜಿಯೋಗ್ರಫಿ ಅಂತ ಬಂದಾಗ ಆಲ್ಮೋಸ್ಟ್ ಅತಿ ಹೆಚ್ಚು ಕ್ವಶನ್ಸ್ ಅರೈಸ್ ಆಗಿರೋದು ಭಾರತ ಮತ್ತು ಕರ್ನಾಟಕ ಭೂಗೋಳಶಾಸ್ತ್ರ. ಹಾಗಾದ್ರೆ ಏನ್ ಸರ್ ಭಾರತ ಕರ್ನಾಟಕ ಯಾವ ತರ ನೋಡ್ತೀವಿ ಅಂತಂದ್ರೆ, ವಿಶೇಷವಾಗಿ ಭಾರತ ಭೂಗೋಳ ಅಂತ ಬಂದಾಗ ಒಂದಿಷ್ಟು ಇಂಡೆಕ್ಸ್ ಬರುತ್ತೆ ನೋಡ್ರಿ. ಏನಪ್ಪ ಭಾರತ ಭೂಗೋಳ ಶಾಸ್ತ್ರದಿಂದ ಅಂತ ನೋಡಿದಾಗ ನಾವು ಭಾರತದ ಪರಿಚಯ ನೋಡಬೇಕು, ಭಾರತದ ಪ್ರಾಕೃತಿಕ ಅಂಶಗಳು ನೋಡಬೇಕು. ಇನ್ನು ವಿಶೇಷವಾಗಿ ಭಾರತದ ಮಣ್ಣುಗಳನ್ನು ನೋಡ್ತೀವಿ. ಮಣ್ಣು ಆಗಿರ್ಬೋದು ಅಥವಾ ಭಾರತದ ಸ್ವಾಭಾವಿಕ ಸಸ್ಯವರ್ಗ ಆಗಿರ್ಬೋದು ಅಥವಾ ಈ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಆಗಿರ್ಬೋದು. ಅದ್ರ ಬಿಟ್ಟರೆ ವಿಶೇಷವಾಗಿ ಬಹಳ ಇಂಪಾರ್ಟೆಂಟು ಭಾರತದ ನದಿಗಳ ವ್ಯವಸ್ಥೆ ಅಂತ ನೋಡ್ತೀವಿ, ರಿವರ್ ಸಿಸ್ಟಮ್ಸ್. ಇನ್ನು ಇದನ್ನು ಹೊರತುಪಡಿಸಿದ್ರೆ ಕೈಗಾರಿಕೆಗಳು ನೋಡ್ತೀವಿ, ಖನಿಜ ಸಂಪನ್ಮೂಲಗಳು ನೋಡ್ತೀವಿ. ಅದ್ರ ಬಿಟ್ಟರೆ ವಿಶೇಷವಾಗಿ ಭಾರತದ ಬುಡಕಟ್ಟು ವ್ಯವಸ್ಥೆ ಅಂತ ನೋಡ್ತೀವಿ. ಈ ಬುಡಕಟ್ಟು ಜನಾಂಗದ ಬಗ್ಗೆ ಇತ್ತೀಚೆಗೆ ಬಹಳ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾ ಬರ್ತಾನೆ, ಅದು ಇಂಪಾರ್ಟೆಂಟ್. ಇನ್ನು ಅದೇ ತರ ನಾವು ಕರ್ನಾಟಕ ಭೂಗೋಳ ಶಾಸ್ತ್ರ ಅಂತ ಬಂದಾಗ ಸೇಮ್ ಸಿಮಿಲರ್ ಸಿಲೆಬಸ್ ಕರ್ನಾಟಕ ಭೂಗೋಳ. ಫಾರ್ ಎಕ್ಸಾಂಪಲ್ ಈಗ ನಾವು ಇಂಡಿಯನ್ ಜಿಯೋಗ್ರಫಿಲಿ ಭಾರತ ಭೂಗೋಳ, ಭಾರತ ಪರಿಚಯ ಮಾಡಿದ್ರೆ ಕರ್ನಾಟಕದ ಪರಿಚಯ ನೋಡ್ತೀವಿ, ಕರ್ನಾಟಕದ ಪ್ರಾಕೃತಿಕ ಅಂಶ ನೋಡ್ತೀವಿ, ಕರ್ನಾಟಕದ ಮಣ್ಣು ನೋಡ್ತೀವಿ, ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗಗಳು, ಇನ್ನು ನದಿಗಳು, ಕೈಗಾರಿಕೆಗಳು, ಈ ತರ ಬುಡಕಟ್ಟು ಜನಾಂಗ ವ್ಯವಸ್ಥೆ, ಈ ತರ ಕರ್ನಾಟಕ ಜಿಯೋಗ್ರಫಿ ಅಧ್ಯಯನ ಮಾಡ್ತೀವಿ. ಇನ್ನು ಅದು ಬಿಟ್ಟರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಫಿಸಿಕಲ್ ಜಿಯೋಗ್ರಫಿ ಅಂತ ಬಂದಾಗ ವಿಶೇಷವಾಗಿ ಗೊತ್ತಿರಲಿ, ಇಲ್ಲಿ ಅಕ್ಷಾಂಶ ಅಂತ ನೋಡ್ತೀವಿ, ರೇಖಾಂಶಗಳು ಅಂತ ನೋಡ್ತೀವಿ. ಹಾಗಾದ್ರೆ ಭೂಮಿಯ ಉಗಮದ ಬಗ್ಗೆ ಕೆಲವು ಸಿದ್ಧಾಂತ ಬರ್ತವೆ, ಥಿಯರಿಗಳು ಬರ್ತವೆ, ಅದನ್ನ ನೋಡ್ತೀವಿ. ಅದನ್ನ ಬಿಟ್ಟರೆ ಇನ್ನು ಸೌರಮಂಡಲ ಅಂತ ಕರಿತೀವಲ್ಲ, ಸೋಲಾರ್ ಸಿಸ್ಟಮ್. ಈಗ ಪ್ರಸ್ತುತ ಸೋಲಾರ್ ಸಿಸ್ಟಮ್ ಅಂತ ಬಂದಾಗ ಸೌರ ಮಂಡಲದಲ್ಲಿ ಅಥವಾ ಅಂದ್ರೆ ಪ್ರಸ್ತುತ ಎಷ್ಟು ಗ್ರಹ ಅಂದ್ರೆ 8 ಗ್ರಹ ಬರ್ತವೆ. ಎಷ್ಟು ಹೇಳಿ? 8 ಗ್ರಹ. ಮುಂಚೆ 9 ಇತ್ತು. 9 ಇದ್ದಾಗ ಒಂದನ್ನ ರಿಮೂವ್ ಮಾಡಿದ್ರು. ಯಾವುದು? ಪ್ಲೇಟನ್ನ ರಿಮೂವ್ ಮಾಡಿದ್ರು. ಯಾವಾಗ ಅಂದ್ರೆ ನೆನ್ಪಿಡ್ಕೊಳ್ರಿ, 2006 ಆಗಸ್ಟ್ 24ಕ್ಕೆ 2006 ಆಗಸ್ಟ್ 24ಕ್ಕೆ ಗಣರಾಜ್ಯ ಸಮ್ಮೇಳನದಲ್ಲಿ ಒಂದು ಗ್ರಹವನ್ನ ರಿಮೂವ್ ಮಾಡ್ತಾರೆ. ಯಾಕೆ ರಿಮೂವ್ ಮಾಡ್ತಾರೆ ಅಂದ್ರೆ ಆ ಗ್ರಹದ ಸ್ಥಾನದ ಲಕ್ಷಣವನ್ನ ಇರಂಗಿಲ್ಲ. ಸೊ ಅಂತ ಗ್ರಹ ಯಾವ್ದಂದ್ರೆ ಪ್ಲೇಟೋ ಗ್ರಹ. ಸೊ ಪ್ರೆಸೆಂಟೇಷನ್ 8 ಗ್ರಹ ಇವೆ. ಇದರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಲ್ಲ, ಅದು ಸೋಲಾರ್ ಸಿಸ್ಟಮ್. ಅದನ್ನ ಕನ್ನಡದಲ್ಲಿ ಸೌರಮಂಡಲ ಅಂತ ಕರಿತೀವಿ. ಇನ್ನ ಇದನ್ನ ಹೊರತುಪಡಿಸಿದ್ರೆ ನಿಮ್ಗೆ ಗೊತ್ತಿರಬೇಕು, ರಾಕ್ಸ್ ಅಂತ ಕರಿತೀವಿ, ಶಿಲೆಗಳಂತ ಕರಿತೀವಿ. ಇನ್ನ ಭೂಕಂಪ ಮತ್ತು ಜ್ವಾಲಾಮುಖಿ ಅಂತ ಕರಿತೀವಿ. ಅದಕ್ಕೆ ಬಿಟ್ಟರೆ ಬಹಳ ಇಂಪಾರ್ಟೆಂಟ್ ಅಟ್ಮಾಸ್ಫಿಯರ್ ಬೇಕು. ಅಟ್ಮಾಸ್ಫಿಯರ್ ಅಂದ್ರೆ ಕನ್ನಡದಲ್ಲಿ ವಾಯುಮಂಡಲ ಅಂತ ಕರಿತೀವಿ. ಭೂಮಿಯ ಮೇಲೆ 5 ವಲಯಗಳು ಯಾವ್ದಪ್ಪ ಅಂದ್ರೆ ನೆನಪಿನಗಳ್ರಿ, ಒಂದ್ಸರಿ FD ಎಕ್ಸಾಮ್ಗೆ 5 ವಲಯಗಳನ್ನ ಕ್ರಮವಾಗಿ ಕೇಳ್ತಾರೆ. ಯಾವ ತರ? ಫಾರ್ ಎಕ್ಸಾಂಪಲ್ ಇದು ಭೂಮಿ ಅಂದ್ರೆ ಈಗ ನಾವಿರೋ ವಲಯ ಯಾವುದು? ಭೂಮಿ. ಈ ಭೂಮಿಯ ಮೇಲ್ಭಾಗದಲ್ಲಿ ಮೊದಲ ಲೇಯರ್ ಅಂತ ಬಂದಾಗ ನಾವು ಇದನ್ನ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಕನ್ನಡದಲ್ಲಿ ಪರಿವರ್ತನಾ ಮಂಡಲ. ಟ್ರೋಪೋಸ್ಫಿಯರ್ ಆದ ತಕ್ಷಣ ನೆಕ್ಸ್ಟ್ ಯಾವ್ದಂದ್ರೆ ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಸಮಷ್ಟಿ ಮಂಡಲ. ಇದು ಮಧ್ಯ ಮಂಡಲ, ಇದು ಆಯನ ಮಂಡಲ, ಇದು ಬಾಹ್ಯ ಮಂಡಲ, ಅದು ಎಕ್ಸೋಸ್ಫಿಯರ್. ಇಂಗ್ಲಿಷಲ್ಲಿ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್. ಇದನ್ನೇ ಕನ್ನಡದಲ್ಲಿ ಒಂದಿಸಿ ಬರಲಿ ಮ್ಯಾಕ್ಸಿಮಲ್ ಕೇಳಿದ. ಈ ಕಡೆ ಇಂಗ್ಲಿಷ್ ಕೊಟ್ಟಿದ್ದ, ಈ ಕಡೆ ಕನ್ನಡ ಕೊಟ್ಟಿದ್ದ. ಸೊ ಟ್ರೋಪೋಸ್ಫಿಯರ್ ಅಂದ್ರೆ ಕನ್ನಡದಲ್ಲಿ ಪರಿವರ್ತನಾ ಮಂಡಲ, ಸ್ಟ್ರಾಟೋಸ್ಫಿಯರ್ ಅಂದ್ರೆ ಕನ್ನಡದಲ್ಲಿ ಸಮೋಷ್ಣ ಮಂಡಲ, ಮೀಸೋಸ್ಫಿಯರ್ ಅಂದ್ರೆ ಕನ್ನಡದಲ್ಲಿ ಮಧ್ಯ ಮಂಡಲ, ಎಕ್ಸೋಸ್ಫಿಯರ್ ಅಂದ್ರೆ ಕನ್ನಡದಲ್ಲಿ ಆಯನ ಮಂಡಲ ಅಥವಾ ಉಷ್ಣ ಮಂಡಲ ಅಂತ ಕರಿತೀವಿ. ಇನ್ನ ಕೊನೆಯ ಮಂಡಲ ಯಾವ್ದಂದ್ರೆ ಬಾಹ್ಯ ಮಂಡಲ, ಇದು ಕೊನೆಯ ಮಂಡಲ. ಈ ಲೇಯರ್ಗಳನ್ನ ಕ್ರಮವಾಗಿ ಕೇಳ್ತಾನೆ. ಕ್ರಮವಾಗಿ ಅಂತ ನಾವಿದೀವಲ್ಲ, ಈಗ ನಾವಿರುವಂತ ವಲಯ ಯಾವ್ದು ಅಂದ್ರೆ ಟ್ರೋಪೋಸ್ಫಿಯರ್. ಈ ಟ್ರೋಪೋಸ್ಫಿಯರ್ ಬಂದಾಗ ಬಹಳ ಬುಕ್ಕಲ್ಲಿ ಏನಪ್ಪಾ ಮೆನ್ಷನ್ ಮಾಡಿದ್ರೆ ಹವಾಮಾನ ಬದಲಾವಣೆ ವಲಯ ಅಂತ ಕರಿತೀವಿ. ಯಾಕಂದ್ರೆ
ವಾಯುಮಂಡಲ ಅಂತ ಬಂದಾಗ ಸುಮಾರು ನೋಡ್ರಿ ಒಂದು ದಿನದಲ್ಲಿ ಉಂಟಾಗುವಂತ ಬದಲಾವಣೆ. ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಅಂತ ಬಂದಾಗ ಶೀತ ಇರ್ಬೋದು ಅಥವಾ ಮಳೆ ಇರ್ಬೋದು, ಇನ್ನು ಮಧ್ಯಾಹ್ನ ಅಂತ ಬಂದಾಗ ಉಷ್ಣಾಂಶ ಇರ್ಬೋದು, ಇನ್ನು ಸಂಜೆ ಅಂತ ಬಂದಾಗ ಮಳೆ ಆಗಿರ್ಬೋದು ಅಥವಾ ತಂಪಾಗಿರ್ಬೋದು, ಈ ಎಲ್ಲಾ ಬದಲಾವಣೆಗಳು ಕಂಡುಬರುವಂತ ವಲಯ ಅಂದ್ರೆ ಟ್ರೋಪೋಸ್ಫಿಯರ್. ಸೊ ಹಾಗಾಗಿ ಅದನ್ನ ಟ್ರೋಪೋಸ್ಫಿಯರ್ ನ ಹವಾಮಾನ ಬದಲಾವಣೆ ವಲಯ ಅಂತ ಕರಿತೀವಿ. ಇನ್ನು ಇಲ್ಲಿ ಸ್ಟ್ರಾಟೋಸ್ಫಿಯರ್ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್. ಈ ವಲಯ ಏನಂದ್ರೆ ವಿಶೇಷವಾಗಿ ಓಝೋನ್ ಮೊದಲು ಕಂಡುಬರುವಂತ ವಲಯ. ಈ ಸೂರ್ಯನಿಂದ ಬರುವಂತ ಎಲ್ಲಾ ಕಿರಣಗಳು ಎಕ್ಸಾಮ್ಗೆ ಯುವಿ ಕಿರಣಗಳು, ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತೀವಿ. ಆ ಅಲ್ಟ್ರಾ ವೈಲೆಟ್ ರೇಸ್ ಅಶುದ್ಧ ಕಿರಣಗಳನ್ನ ತಡೆಗಟ್ಟುವ ವಲಯ ಯಾವ್ದಂದ್ರೆ ಓಝೋನ್ ಪದರ. ಸೊ ನೆನಪಿಟ್ಕೊಳ್ಳಿ, ಪ್ರತಿ ವರ್ಷ ಸೆಪ್ಟೆಂಬರ್ 16 ಏನ್ ಮಾಡ್ತಾರೆ ಅಂದ್ರೆ ಓಝೋನ್ ದಿನ ಅಂತ ಆಚರಣೆ ಮಾಡ್ತಾರೆ. ಓಝೋನ್ ಒಪ್ಪಂದಕ್ಕೆ 1987 ಕೆನಡಾ ದೇಶದ ಮಾಂಟ್ರಿಯಲ್ ಪ್ರೋಟೋಕಾಲ್ ಬಂದ ಬಹಳ ಸಾರಿ ಎಕ್ಸಾಮ್ ಕೇಳಿದ್ದಾರೆ. ಸೊ ಈಗ ಇನ್ನ ಮಧ್ಯ ಮಂಡಲ ಬಹಳ ಇಂಪಾರ್ಟೆಂಟ್. ಈ ಮಂಡಲದಲ್ಲಿ ಏನಂದ್ರೆ ನೆನಪಿಟ್ಕೊಳ್ಳಿ 97 ಡಿಗ್ರಿ ಹಿಡಿದು ಅಪ್ರಾಕ್ಸಿಮೇಟ್ಲಿ 100 ಡಿಗ್ರಿವರೆಗೂ ಕಡಿಮೆ ಉಷ್ಣಾಂಶ ಇರುತ್ತೆ. ಸೊ ಕಡಿಮೆ ಉಷ್ಣಾಂಶ ಅಂದ್ರೆ ಅಲ್ಲಿ ತಂಪು ಪ್ರಮಾಣ ಹೆಚ್ಚಿರುತ್ತೆ. ಹಾಗಾದ್ರೆ ತಂಪು ಪ್ರಮಾಣ ಹೆಚ್ಚಿರುತ್ತಂದ್ರೆ ಉಲ್ಕೆಗಳು ಗೊತ್ತಾ ನಿಮಗೆ? ಉಲ್ಕೆ ಅಂದ್ರೆ ಏನು? ಉಲ್ಕೆ ಅಂದ್ರೆ ಭಾರಿ ಪ್ರಮಾಣದ ಗುರುತ್ವಾಕರ್ಷಣ ಬಲವನ್ನ ತಪ್ಪಿಸಿಕೊಂಡು ಭೂಮಿಯ ಕಡೆಗೆ ಬರ್ತಾವಲ್ಲ, ಆ ಬೆಂಕಿಯ ಉಂಡೆಗಳು ಭಸ್ಮವಾಗುವ ವಲಯವನ್ನು ನಾವು ಉಲ್ಕೆ ಅಂತ ಕರಿತೀವಿ. ಆ ಉಲ್ಕೆಗಳು ಎಲ್ಲಿ ಭಸ್ಮ ಆಗ್ತದೆ? ಮಧ್ಯಮಂಡಲ. ಯಾಕೆ ಅಲ್ಲಿ ಭಸ್ಮ ಆಗ್ತಂದ್ರೆ ಅಲ್ಲಿ ಕಡಿಮೆ ಉಷ್ಣಾಂಶ ಇರುತ್ತೆ. ಸರಿ, ಆ ಕಡಿಮೆ ಉಷ್ಣಾಂಶ ಇರುತ್ತೆ, ಹೆಚ್ಚು ತಂಪಿರುತ್ತೆ. ಇನ್ನು ಅದನ್ನ ಬಿಟ್ರೆ ಇಲ್ಲಿ ಆಯಾಮ ಮಂಡಲ ಅಂತ ಕರಿತೀವಲ್ಲ, ಇವೆಲ್ಲ ನಾವು ನೀವೇ ಯೂಸ್ ಮಾಡ್ತೀವಲ್ಲ ರೇಡಿಯೋ ತರಂಗಗಳು. ಆ ರೇಡಿಯೋ ತರಂಗಗಳು ಕಂಡು ಬರುವಂತ ವಲಯ ಅಂದ್ರೆ ಈ ವಲಯ. ಇನ್ನು ಅದನ್ನ ಬಿಟ್ರೆ ಈ ಮ್ಯಾಗ್ನೆಟಿಕ್ ಫೋರ್ಸ್ ಕಾಂತತ್ವ ವಲಯ ಅಂತ ಕರಿತೀವಲ್ಲ, ಈ ಕಾಂತತ್ವ ವಲಯ ಬಂದಾಗ ಕೊನೆಯ ವಲಯ. ಈ ತರ ಕೇಳ್ತಾ ಬರ್ತಾನೆ, ಭೂಮಿಯ ಆರಂಭದಿಂದ ಅಂತ್ಯದವರೆಗೂ ಮೊದಲ ಭಾಗ ಪರಿವರ್ತನೆ ಮಂಡಲ, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಅಯೋನೋಸ್ಫಿಯರ್, ಎಕ್ಸೋಸ್ಫಿಯರ್. ಇದೆಲ್ಲ ಏನ್ ಬರ್ತವೆ ಅಂದ್ರೆ ಅಟ್ಮಾಸ್ಫಿಯರ್ ಬರುತ್ತೆ. ಇಲ್ಲ ಇದನ್ನು ಹೊರತುಪಡಿಸಿದ್ರೆ ನಿಮಗೆ ಗೊತ್ತಿರಬೇಕು ಮಾರುತಗಳು, ವಿಂಡ್ಸ್ ಅಂತ ಕರಿತೀವಿ. ಅದು ಬಿಟ್ರೆ ಒತ್ತಡ ಪಟ್ಟಿಗಳು, ಅದು ಬಿಟ್ರೆ ಬಹಳ ಇಂಪಾರ್ಟೆಂಟ್ ಸಾಗರಗಳ ಉಗಮ. ಈ ಎಲ್ಲಾ ಟಾಪಿಕ್ಸ್ ಎಲ್ಲ ಹೆಂಗ್ ಬರ್ತಾವ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ ಅಂತ ನೋಡ್ತೀವಿ. ಇನ್ನು ಫಿಸಿಕಲ್ ಜಿಯೋಗ್ರಫಿನ ಹೊರತುಪಡಿಸಿದ್ರೆ ಪ್ರಪಂಚ ಭೂಗೋಳ. ಸೊ ಪ್ರಸ್ತುತ ಪ್ರಪಂಚದಲ್ಲಿ ಎಷ್ಟು ಖಂಡ ಕಂಡುಬರ್ತವೆ ಅಂದ್ರೆ 7 ಖಂಡ ಅಂತ ಕಂಡುಬರ್ತವೆ. ಇನ್ ಕೇಸ್ ಏನಾದ್ರೂ ನಾಳೆ 8ನೇ ಖಂಡ ಅಂತ ಉಗಮ ಆಯ್ತಪ್ಪ ಅಂದ್ರೆ ಅದನ್ನ ನಾವು 8ನೇ ಖಂಡ ಜಿಲ್ಯಾಂಡಿಯಾ ಅಂತ ಕರಿತೀವಿ. ಬಟ್ ಕೆಲವು ಬುಕ್ಕಲ್ಲಿ, ಕೆಲವು ಬುಕ್ ಅಲ್ಲ, ಕೆಲವು ಪೇಪರ್ಗಳ ಆರ್ಟಿಕಲ್ಗಳೇ ಉಲ್ಲೇಖ ಆಗಿತ್ತು. ಬಟ್ ಇದುವರೆಗೂ ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ಸಪೋಸ್ 8ನೇ ಖಂಡ ಯಾವುದು ಅಂತಂದ್ರೆ ನೆನಪಿಟ್ಕೊಳ್ಳಿ ಜಿಲ್ಯಾಂಡಿಯಾ. ಹಾಗಾದ್ರೆ ಏಷ್ಯಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ನಾರ್ತ್ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ, ಈ ಎಲ್ಲಾ ಖಂಡಗಳ ಬಗ್ಗೆ ಮಾಹಿತಿ ನೀಡಿದೀವಲ್ಲ, ಅದೇನಪ್ಪ ಅಂದ್ರೆ ಪ್ರಪಂಚ ಭೂಗೋಳಶಾಸ್ತ್ರ. ಆದರೆ ವಿಶೇಷವಾಗಿ ಏನಪ್ಪ ಅಂದ್ರೆ ಒಂದಿಷ್ಟು ಸಣ್ಣ ಬೇಸಿಕ್ ಏನಂದ್ರೆ ಪ್ರತಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಬರ್ತಾನೆ. ಈ ಎಕ್ಸಾಮ್ ಅಲ್ಲಿ ಹೆಂಗಪ್ಪ ಕ್ವಶನ್ಸ್ ಪ್ರಿಪೇರ್ ಮಾಡ್ತಾನೆ ಅಂದ್ರೆ ನೋಡ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹಿಡಿದು UPSC ವರೆಗೂ ಪ್ರತಿ ಎಕ್ಸಾಮ್ ಮಿನಿಮಮ್ ಕ್ವಶನ್ಸ್ ಅಂದ್ರೆ 15 ಕ್ವಶನ್ಸ್. ಸೊ ಮ್ಯಾಕ್ಸಿಮಮ್ 22 ಕ್ವಶನ್ಸ್ ಇರ್ತಾವೆ ಜಿಯೋಗ್ರಫಿಯಿಂದ. ಸೊ ಹಾಗಾಗಿ ಒಂದು ಸಣ್ಣ ಟಾಪಿಕ್ ತಗೊಂತೀನಿ. ಯಾವ ಟಾಪಿಕ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಬಹಳ ಇಂಪಾರ್ಟೆಂಟ್, ಬಹಳ ಪರೀಕ್ಷೆಗಳಲ್ಲಿ ಕೇಳ್ತಾ ಬರ್ತಾರೆ. ನೆನಪುಗಳಿಗೆ ಏನಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳು. ಸೊ ನಾವಿಂದ ಇಂಗ್ಲಿಷ್ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ಕರೀತೀವಿ. ಸರ್ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಅಂತ ಬಂದಾಗ ಏನಪ್ಪಾ ಅಂತ ಕೇಳಿದ್ರೆ ನೆನಪಿಟ್ಕೊಳ್ಳಿ. ಸೊ ಪ್ರಸ್ತುತ ಭಾರತ ದೇಶ ಅಂತ ನೋಡ್ತೀವಲ್ಲ ನಾವು, ಈ ಭಾರತ ದೇಶದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ. ಇನ್ನು ನಮ್ಮ ಕರ್ನಾಟಕ ಅಂತ ನೋಡಿದಾಗ ಈ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ ಬಹಳ ಸರಿ ಕೇಳ್ತಾ ಬರ್ತಾನೆ ಎಕ್ಸಾಮ್ಗೆ. ಸೊ ನೆನಪಿಟ್ಕೊಳ್ಳಿ, ಕೆಲವು ಎಕ್ಸಾಮ್ ಕೇಳ್ತಾ ಬರ್ತಾನೆ ಭಾರತ ದೇಶ ನೋಡಲು ಯಾವ ಆಕಾರದಲ್ಲಿ ಕಂಡುಬರುತ್ತೆ ಹೇಳ್ತಾನೆ. ನಮ್ಮ ದೇಶ ಭಾರತ ನೋಡಲು ಯಾವ ಆಕಾರ ಅಂತ ಬಂದಾಗ ಸೊ ನಿಮಗೆ ಗೊತ್ತಿರುತ್ತೆ, ನೇರಳೆ ಹಣ್ಣಿನ ಆಕಾರದಲ್ಲಿ ಭಾರತ ಕಂಡುಬರುತ್ತೆ. ಹಾಗಾದ್ರೆ ಕರ್ನಾಟಕ ನೋಡಲು ಯಾವ ಆಕಾರ ಅಂತ ಕೇಳ್ತಾನೆ. ಕರ್ನಾಟಕ ನೋಡಲು ಗೋಡಂಬಿ ಆಕಾರ. ಸರಿ ಇರಲಿ. ಸೊ ಪಶ್ಚಿಮ ಘಟ್ಟಗಳು, ಸರಿ ಏನು ಪಶ್ಚಿಮ ಘಟ್ಟಗಳು ಅಂದ್ರೆ ನೋಡಿ, ವರ್ಷ ಪೂರ್ತಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳನ್ನ ಪಶ್ಚಿಮ ಘಟ್ಟಗಳು. ವರ್ಷ ಪೂರ್ತಿ ಹಚ್ಚ ಹಸಿರಾಗಿರ್ಬೇಕು. ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವಂತ ಅರಣ್ಯ ಯಾವುದು ಕೇಳಿದ್ರೆ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ, ನಿತ್ಯ ಹರಿದ್ರೋಳು ಕಾಡುಗಳು. ಆದರೆ ಪಶ್ಚಿಮ ಘಟ್ಟ ಒಳಗಡೆ ಈ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಪಟ್ಟಿಗೆ ಸೇರಿದೆ ಅಂತ ಕೇಳ್ತಾನೆ. ಯುನೆಸ್ಕೋ ಪಟ್ಟಿ
ಸೊ ಗೊತ್ತಿರಬೇಕು. ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ಯುನೆಸ್ಕೋ ಪಟ್ಟಿಗೆ ಸೇರಿದ ತಾಣಗಳು 42 ಇದಾವೆ. ಸೊ 42 ಅಂದ್ರೆ ಹೊಯ್ಸಳ ಟೆಂಪಲ್ಸ್ ಬರ್ತವೆ. 41ನೇದು ಶಾಂತಿನಿಕೇತನ ಬರುತ್ತೆ. ಇನ್ನು 40ನೇದು ರಾಮಪ್ಪ ಟೆಂಪಲ್ ಬರುತ್ತೆ. 39ನೇದು ಅಂದ್ರೆ ಗುಜರಾತ್ನ ತೊಲವೇರ ಬರುತ್ತೆ. ಅದರಲ್ಲಿ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಪಟ್ಟಿಗೆ ಯಾವಾಗ ಸೇರಿದ ಅಂದ್ರೆ 2012 ಸೇರಿದೆ. ಯುನೆಸ್ಕೋ ಫುಲ್ ಬರೋ ಗೊತ್ತಿರಬೇಕು. ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್. ಹೆಡ್ ಕ್ವಾರ್ಟರ್ ಬರೋದು ಪ್ಯಾರಿಸ್ ಅಲ್ಲಿ. ಲಾಂಚ್ ಆಗಿದ್ದು 1945ರಲ್ಲಿ. ಆದರೆ ಯುನೆಸ್ಕೋ ಪಟ್ಟಿಗೆ ಪಶ್ಚಿಮ ಘಟ್ಟಗಳು ಸೇರಿದ ವರ್ಷ ಅಂತ ಕೇಳಿದ್ರೆ 2012. ಆದರೆ ಏನು ಸರ್ ಪಶ್ಚಿಮ ಘಟ್ಟಗಳು? ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟಗಳು ಯಾವ ರಾಜ್ಯಗಳಲ್ಲಿ ಹಂಚಿಕೆ ಅಂತ ಬಂದಾಗ ನೆನಪಿನಲ್ಲಿ ಈ ಭಾಗದಲ್ಲಿ ಗುಜರಾತ್ ಅಂತ ಬರುತ್ತೆ, ಈ ಭಾಗದಲ್ಲಿ ಮಹಾರಾಷ್ಟ್ರ ಅಂತ ಬರುತ್ತೆ, ಈ ಭಾಗದಲ್ಲಿ ಗೋವಾ ಅಂತ ಬರುತ್ತೆ, ಇನ್ನು ಈ ಭಾಗದಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕ, ಇನ್ನು ಈ ಭಾಗದಲ್ಲಿ ಕೇರಳ ಮತ್ತು ಈ ಭಾಗದಲ್ಲಿ ತಮಿಳುನಾಡು ಅಂತ ನೋಡ್ತೀವಿ. ನೋಡಿ, ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಅಂದರೆ 6 ರಾಜ್ಯ ಅಂತ ಹೇಳಬಹುದು. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ಆದರೆ ನೆನಪಿಟ್ಕೊಳ್ಳೋದಕ್ಕೆ ಈಸಿ ಟ್ರಿಕ್ ಕೊಡ್ತೀನಿ ಕೇಳಿ. ಈ ಸಿಂಪಲ್ ಟ್ರಿಕ್ ಏನಪ್ಪ ಅಂದ್ರೆ, ಮಗು ಕೇಕ್ ತಗೋ ನೋಡಿ. ಈಸಿ ಟ್ರಿಕ್, ಈಸಿ ತಗೋಬಹುದು. ನಾಳೆ ಎಕ್ಸಾಮ್ ಅಲ್ಲಿ ಏನಾದ್ರು ಭಾರತದಲ್ಲಿ ಕಂಡುಬರುವಂತಹ ಪಶ್ಚಿಮ ಘಟ್ಟಗಳು ಯಾವ ರಾಜ್ಯಗಳಲ್ಲಿ ಹಂಚಿಕೆ ಅಂತ ಬಂದಾಗ ಮಾ ಅಂದ್ರೆ ಮಹಾರಾಷ್ಟ್ರ, ಗು ಅಂದ್ರೆ ಗುಜರಾತ್, ಕೆ ಅಂದ್ರೆ ಕೇರಳ, ಕರ್ನಾಟಕ, ತಮಿಳುನಾಡು, ಗೋವಾ. ಸಪೋಸ್ ನಾಳೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಎಷ್ಟು ಜಿಲ್ಲೆಗಳಲ್ಲಿ ಅಂತ ಕೇಳ್ತಾರೆ. ಸೊ ಭಾಳ ನೋಡ್ರಿ, ಕೆಲವು ಬುಕ್ಕಲ್ಲಿ 16 ಜಿಲ್ಲೆಗಳು ಮೆನ್ಷನ್ ಮಾಡಿದೆ, ಇನ್ನು ಕೆಲವು ಬುಕ್ಕಲ್ಲಿ 8 ಜಿಲ್ಲೆಗಳನ್ನು ಮೆನ್ಷನ್ ಮಾಡಿದೆ. ಆದರೆ ಸ್ಪೆಸಿಫಿಕ್ ಆಗಿ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ನೆನಪಿನಲ್ಲಿ 4 ಜಿಲ್ಲೆಗಳು. ಸೊ ಆಲ್ಮೋಸ್ಟ್ ಕರ್ನಾಟಕ ಕೂಡ ನಿಮಗೆ ಕರ್ನಾಟಕದಲ್ಲಿ ಎತ್ತರವಾದ ಶಿಖರ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಎತ್ತರವಾದ ಜಲಪಾತ ಗೊತ್ತಿರಬೇಕು. ಆದರೆ ವಿಶೇಷವಾಗಿ ಕರ್ನಾಟಕದಲ್ಲಿ 4 ಪಶ್ಚಿಮ ಘಟ್ಟಗಳು ಯಾವುವು ಅಂತ ಬಂದಾಗ ಈಸಿಯಾಗಿ ನೆನಪಿನಲ್ಲಿ ಶಾಕ್ ಅಂತ. ಈಗ ಆಲ್ಮೋಸ್ಟ್ ನೀವೆಲ್ಲ ಜೋಗ್ ಫಾಲ್ಸ್ ನೋಡಿದ್ರೌದಾ? ಜೋಗ್ ಫಾಲ್ಸ್ ಒಂದು ಕಾಲದಲ್ಲಿ ಭಾರತದ ಎತ್ತರವಾದ ಜಲಪಾತ ಆಗಿತ್ತು. ಆ ಜೋಗ್ ಫಾಲ್ಸ್ ಅನ್ನ ಕರ್ನಾಟಕದ ಏಂಜಲ್ ಫಾಲ್ಸ್ ಅಂತ ಕರೀತಾರೆ. ಪ್ರಸ್ತುತ ಜೋಗ್ ಫಾಲ್ಸ್ 253 ಅಡಿ ಎತ್ತರದಿಂದ ಮುಗುತ್ತೆ. ಶರಾವತಿ ನದಿಗೆ ನಿರ್ಮಾಣವಾದಂತಹ ಈ ಜಲಪಾತವನ್ನ ಕರ್ನಾಟಕದ ಎತ್ತರವಾದ ಜಲಪಾತ ಅಂತ ಕರೀತಿದ್ರು ಒಂದು ಕಾಲದಲ್ಲಿ. ಆದರೆ ಪ್ರಸ್ತುತ ಕರ್ನಾಟಕ ಮತ್ತು ಭಾರತದ ಎತ್ತರವಾದ ಜಲಪಾತ ಯಾವುದಂದ್ರೆ ಕುಂಚಿಕಲ್ ಫಾಲ್ಸ್, 455 ಅಡಿ ಎತ್ತರ. ಯಾವ ನದಿ ಅಂತ ಕೇಳಿದ್ರೆ ವರಾಹಿ ನದಿಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಿದೆ. ಆದರೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ಜೋಗ್ ಫಾಲ್ಸ್ ನೋಡಿದಾಗ ನಿಮ್ಗೆ ಏನಾಗುತ್ತಪ್ಪ? ಆಶ್ಚರ್ಯ ಆಗುತ್ತಾ? ಶಾಕ್ ಆಗುತ್ತಾ? ನೆನ್ಪಿಟ್ಕೊಳ್ಳಿ, ಶಾಕ್ ಅಂದ್ರೆ ಶಿವಮೊಗ್ಗ, ಶಿವಮೊಗ್ಗ, ಎಸ್ ಅಂದ್ರೆ ಶಿವಮೊಗ್ಗ, ಎಚ್ ಅಂದ್ರೆ ಹಾಸನ, ಸಿ ಅಂದ್ರೆ ಚಿಕ್ಕಮಗಳೂರು, ಚಿಕ್ಕಮಗಳೂರು, ಆದರೆ ಕೆ ಅಂದ್ರೆ ಕೊಡಗು. ಸೊ ನೆನ್ಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಹಂಚಿಕೆಯಾದ ಜಿಲ್ಲೆಗಳು 4 ಬರ್ತವೆ. ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟಗಳು ಹಂಚಿಕೆಯಾದ ರಾಜ್ಯಗಳು 6 ಬರ್ತವೆ. ಕರ್ನಾಟಕದಲ್ಲಿ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗು. ಇನ್ನೊಂದು ಇಂಪಾರ್ಟೆಂಟ್ ನಾಳೆ ಕೇಳ್ತೇನೆ, ಪಶ್ಚಿಮ ಘಟ್ಟಗಳು ಅಂದ ಕೂಡಲೇ ಒಂದಿಷ್ಟು ಸಮಿತಿ ಗೊತ್ತಿರಬೇಕು. ಪಶ್ಚಿಮ ಘಟ್ಟಗಳ ಬಗ್ಗೆ ಅಭಿವೃದ್ಧಿಗೊಳಿಸಲು ಇರುವಂತಹ ಸಮಿತಿ ಯಾವುದು ಅಂದ್ರೆ ಒಂದು ಚಂದ್ರಶೇಖರಯ್ಯ ಸಮಿತಿ ಅಂತ ಕರಿತೀವಿ. ಚಂದ್ರಶೇಖರಯ್ಯ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ. ಇನ್ನೊಂದು ಮಾಧವ ಗಾಡ್ಗಿಲ್ ಸಮಿತಿ ಅಂತ ಕರಿತೀವಿ. ಮಾಧವ ಗಾಡ್ಗಿಲ್, ಮಾಧವ ಗಾಡ್ಗಿಲ್. ಇನ್ನೊಂದು ಕಸ್ತೂರಿ ರಂಗನ್ ಸಮಿತಿ ಅಂತ ಕರಿತೀವಿ. ಕಸ್ತೂರಿ ರಂಗನ್. ಇದಾದ್ಮೇಲೆ ಬಹಳ ಇಂಪಾರ್ಟೆಂಟು, ಕೇರಳ ರಾಜ್ಯದಿಂದ ಬಿಡುಗಡೆಯಾದ ಒಂದು ಸಮಿತಿ ಬರುತ್ತೆ, ಓಮನ್ ಸಮಿತಿ. ಓಮನ್ ಸಮಿತಿ. ಇದರ ಜೊತೆಗೆ ಇನ್ನೊಂದು ಬಿಡುಗಡೆಯಾಗುತ್ತೆ, ಯಾವುದು ಅಂದ್ರೆ ಸಂಜಯ್ ಕುಮಾರ್ ಸಮಿತಿ ಅಂತ ಬರುತ್ತೆ. ಸಂಜಯ್ ಕುಮಾರ್ ಸಮಿತಿ. ಈ ಎಲ್ಲಾ ಸಮಿತಿಗಳು ಏನಪ್ಪ ಅಂದ್ರೆ ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟಗಳ ಅಭಿವೃದ್ಧಿಗಾಗಿ ನಿರ್ಮಾಣವಾದ ಸಮಿತಿಗಳು. ಇದರಲ್ಲಿ ಸರಿ, ಮತ್ತೇನಪ್ಪ ಕ್ವಶನ್ಸ್ ಕೇಳಿದ್ರೆ ಸಿಂಪಲ್ ಆಗಿ ಹೇಳ್ತಾನೆ, ಪಶ್ಚಿಮ ಘಟ್ಟಗಳಲ್ಲಿ ಕಂಡಿರುವಂತಹ ಎತ್ತರವಾದ ಶಿಖರ ಯಾವುದು ಕೇಳ್ತಾನೆ. ಸೊ ನೆನಪಿನಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಎತ್ತರವಾದ ಶಿಖರ ಅಂದ್ರೆ ಆನೆಗುಡಿ ಶಿಖರ ಅಂತ ಕರಿತೀವಿ. ಆನೆಗುಡಿ ಶಿಖರ.
ಇದೆಲ್ಲ ಕಂಡು ಬರ್ತದೆ ಕೇರಳ ರಾಜ್ಯದಲ್ಲಿ. ನೋಡ್ರಿ ಎಲ್ಲಾ ತರದ ಎಕ್ಸಾಮ್ ಕ್ವಶನ್ಸ್ ಕೇಳಬಹುದು. ಫಾರ್ ಎಕ್ಸಾಂಪಲ್ ಭಾರತ ದೇಶದ ಎತ್ತರವಾದ ಶಿಖರ ಅಂತ ಕೇಳ್ತಾನೆ, ಯಾವ್ದು ಹೇಳ್ತಾರೆ? ಪ್ರಪಂಚದ ಎತ್ತರವಾದ ಶಿಖರ ಕೇಳ್ತಾನೆ, ಕರ್ನಾಟಕದ ಎತ್ತರವಾದ ಶಿಖರ ಕೇಳ್ತಾನೆ. ನೋಡ್ರಿ ಕರ್ನಾಟಕದ ಎತ್ತರವಾದ ಶಿಖರ ಅಂತ ಕೇಳಿದ್ರೆ ಈ ಚಿಕ್ಕಮಗಳೂರು ಜಿಲ್ಲೆ ಇರುವಂತಹ ಮುಳ್ಳಯ್ಯನಗಿರಿ ಶಿಖರ ಅಂತ ಕೇಳ್ತೀವಿ. 1913 ಫೀಟ್ ಎತ್ತರ. ಕೆಲವು ಕಡೆ 23 ಕೊಡನೆ, ಕೆಲವು ಕಡೆ 30 ಕೊಡನೆ. ಆಸ್ ಪರ್ NCERT ಬುಕ್ ನೀವು ಬೇರೆ ಓದಿದ್ರೆ ಆಸ್ ಪರ್ NCERT ಬುಕ್ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ 1913 ಮೀಟರ್ ಎತ್ತರ ಇದೇನಂದ್ರೆ ಕರ್ನಾಟಕದ ಎತ್ತರವಾದ ಶಿಖರ. ಸರಿ, ಒಂದು ಪಾಯಿಂಟ್ ಏನಪ್ಪ ಅಂದ್ರೆ ಶಿಖರ ಅಥವಾ ಪರ್ವತ ಅಂತ ಒಂದು ಡೆಫಿನೇಷನ್ ಗೊತ್ತಿರ್ಬೇಕು ನಿಮಗೆ. ಪರ್ವತ ನೋಡ್ರಿ ಎಲ್ಲಾ ಎತ್ತರವಾಗಿರುವ ಭೂಸ್ವರೂಪವನ್ನು ನಾವು ಪರ್ವತಗಳು ಅಥವಾ ಶಿಖರ ಅಂತ ಕರೆಕ್ಟ್ ಬರೋದಿಲ್ಲ. ಯಾಕಂದ್ರೆ ಯಾವುದೇ ಒಂದು ಭೂಸ್ವರೂಪ 900 ಮೀಟರ್, ಯಾವುದೇ ಒಂದು ಭೂಸ್ವರೂಪ 900 ಮೀಟರ್ಗಿಂತ ಎತ್ತರ ಇದ್ರೆ ಮಾತ್ರ ನಾವು ಅದನ್ನ ಎತ್ತರವಾದ ಶಿಖರ, ಎತ್ತರವಾದ ಪರ್ವತ ಅಂತ ಕರಿತೀವಿ. ಸರ್ 900ಕ್ಕಿಂತ ಕಡಿಮೆ ಇದ್ರೆ ಅವೆಲ್ಲ ಬೆಟ್ಟಗಳು, ಗುಡ್ಡಗಳು. ಹಾಗಾದ್ರೆ ಪರ್ವತಗಳ ಬಗ್ಗೆ ಅಧ್ಯಯನ ಮಾಡುವ ಶಾಖೆ ಯಾವುದಂತ ಕೇಳಿದ್ರೆ, ಬ್ರಾಂಚ್ ಯಾವುದಂತ ಕೇಳಿದ್ರೆ ಓರೋಲಜಿ ಅಂತ ಕರಿತೀವಿ. ಓರೋಲಜಿ. ಸೊ ನೋಡ್ರಿ ಕರ್ನಾಟಕದ ಎತ್ತರವಾದ ರೀಸೆಂಟ್ ಆಗಿ ಹೇಳಿದ್ದೇನೆ, ಕರ್ನಾಟಕದ ಎತ್ತರವಾದ ಶಿಖರಗಳು ಕ್ರಮವಾಗಿ ಅಂತ ಕೇಳಿದ್ರೆ ಮುಳ್ಳಯ್ಯನಗಿರಿ ಫಸ್ಟ್ ಬರುತ್ತೆ, ನಂತರ ಬಾಬಾಬುಡನಗಿರಿ ಬರುತ್ತೆ, ಕುದುರೆಮುಖ ಬರುತ್ತೆ. ಈ ತರ ಸಪೋಸ್ ನಾಳೆ ಭಾರತದ ಎತ್ತರವಾದ ಶಿಖರ ಅಂತ ಕೇಳಿದ್ರೆ ಯಾವ್ದು ಎತ್ತರ? ಭಾರತದ ಎತ್ತರವಾದ ಶಿಖರ ಅಂದ್ರೆ K2 ಆಗ್ಬೋದು. K2 ಮೀನ್ಸ್ ಮೌಂಟ್ ಗಾರಿ ಆಶ್ರಮ. ಸಪೋಸ್ ನೋಡಿ ಕ್ವಶನ್ ಏನು ಟ್ವಿಸ್ಟ್ ಮಾಡ್ತಾರೆ ಅಂದ್ರೆ ಪ್ರಪಂಚದ ಎತ್ತರವಾದ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್ ನಿಮಗೆ ಗೊತ್ತು, 8848.86. ಇದು ಇಂಪಾರ್ಟೆಂಟ್. ಕೆಲವು ಪಕ್ಕದಲ್ಲಿ ಈಗಲೂ ಕೂಡ 8848 ಎಷ್ಟು ಪರೀಕ್ಷೆ ಪಡೆನೆ 8848.86 ಮೀಟರ್ ಎತ್ತರ. ನೋಡ್ರಿ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಲೆಕ್ಕ. ಇಲ್ಲಿ 8848 ಅಸ್ಯೂಮ್ ದಟ್ ಅಪ್ರಾಕ್ಸಿಮೇಟ್ಲಿ 8.5 ಕಿಲೋಮೀಟರ್ ಎತ್ತರ ಇರುವಂತಹ ಶಿಖರ ಪ್ರಪಂಚದ ಎತ್ತರವಾದ ಶಿಖರ. ಇದು ಎಲ್ಲಿ ಕಂಡು ಬರ್ತಂದ್ರೆ ಹಿಮಾಲಯ ಪರ್ವತಗಳ ಮಹಾ ಹಿಮಾಲಯ ಅಂತ ಬರುತ್ತೆ. ಹಿಮಾಲಯ ಪರ್ವತದಲ್ಲಿ 3 ಭಾಗ, ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಈ ಮೌಂಟ್ ಎವರೆಸ್ಟ್ ಕಂಡು ಬರೋದು ಈ ಭಾಗದಲ್ಲಿ ಕಂಡು ಬರುತ್ತೆ ಮಹಾ ಹಿಮಾಲಯ. ಮಹಾ ಹಿಮಾಲಯದಲ್ಲಿ ಈ ನೇಪಾಳ ಮತ್ತು ಟಿಬೆಟ್ ಅಂತ ಬರ್ತಾರೆ. ನೇಪಾಳ ಮತ್ತು ಟಿಬೆಟ್. ಟಿಬೆಟ್ ಮೀನ್ಸ್ ಪಾರ್ಟ್ ಆಫ್ ಚೀನಾ. ಒಂದ್ಸರಿ BC ಮತ್ತು PSI ಕೇಳಿದ ಮೌಂಟ್ ಎವರೆಸ್ಟ್ ಯಾವ ಪ್ರದೇಶದಲ್ಲಿ ಹಂಚಿಕೆ ಅಂದ್ರೆ ನೇಪಾಳ ಮತ್ತು ಟಿಬೆಟ್ ಮಧ್ಯಭಾಗದಲ್ಲಿ. ಇಲ್ಲಿ ಹಂಚಿಕೆಯಾದ ಶಿಖರನೇ ಪ್ರಪಂಚದ ಎತ್ತರವಾದ ಶಿಖರ. ಸಪೋಸ್ ಭಾರತದ ಎತ್ತರವಾದ ಶಿಖರ ಅಂತ ಕೇಳ್ತೇನೆ K2. K2 ಮೀನ್ಸ್ ಮೌಂಟ್ ಗಾಡಿ ಆಶ್ರಮ. ಎಷ್ಟಪ್ಪ ಅಂದ್ರೆ 8811 ಮೀಟರ್ ಎತ್ತರ ಬರುತ್ತೆ. ಇದು ಭಾರತದ ಎತ್ತರವಾದ ಶಿಖರ. ಸಪೋಸ್ ಭಾರತದ ಎತ್ತರವಾದ ಹಿಮಾಲಯ ಪರ್ವತಗಳಿಂದ ಎತ್ತರವಾದ ಶಿಖರ ಹೇಳ್ತಾನೆ 8598. 8598 ಯಾವ್ದು ಅಂದ್ರೆ ಈ ಕಾಂಚನಜುಂಗ ಅಂತ ಕರಿತೀವಲ್ಲ, ಕಾಂಚನಜುಂಗ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುತ್ತೆ. ಸೊ ಅದೇ ತರ ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಅಂದ್ರೆ ಆನೆಗುಳಿ ಶಿಖರ. ನೋಡ್ರಿ ಬರೀ ಪಶ್ಚಿಮ ಘಟ್ಟ ಮಾತ್ರ ಅಲ್ಲ, ಭಾರತದ ಪಶ್ಚಿಮ ಘಟ್ಟ ಆಗಿರ್ಬೋದು. ಮತ್ತೆ ನೋಡ್ರಿ ಇದೆಲ್ಲಪ್ಪ ಅಂದ್ರೆ ಇದೆಲ್ಲ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ ಅಂದ್ಕೊಳ್ಳಿ ನೆನ್ಬಿಡ್ಬೇಕು. ಇಲ್ಲಿ ಏನಪ್ಪ ಅಂದ್ರೆ ಮಾಳು ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಡೆಕ್ಕನ್ ಪ್ರಸ್ಥಭೂಮಿ. ಈ 3 ಪ್ರಸ್ಥಭೂಮಿ ಸೇರಿದ್ರೆ ಪರ್ಯಾಯ ಪ್ರಸ್ಥಭೂಮಿ. ನಾನು ಹೇಳ್ತೇನೆ ಪರ್ಯಾಯ ಪ್ರಸ್ಥಭೂಮಿ ಎತ್ತರವಾದ ಶಿಖರ ಕೂಡ ಇದನ್ನ ಇರ್ಬೇಕು, ಆನೆಗುಳಿ ಶಿಖರ. ಸಪೋಸ್ ಹಿಂಗೆ ಹೇಳ್ತಾನೆ ದಕ್ಷಿಣ ಕಡೆ ಇದೆಲ್ಲ ಭಾರತ ಆದ್ರೆ ಈ ಭಾರತ ಅಂತಂದಾಗ ಮೇಲ್ಭಾಗ ಬರುತ್ತಲ್ಲ, ಈ ಮೇಲ್ಭಾಗ ಬರೋದನ್ನ ನಾರ್ತ್ ಉತ್ತರ ಭಾರತ, ಕೆಳಭಾಗ ಬರೋದನ್ನ ಸೌತ್. ನಮ್ಮ ಕರ್ನಾಟಕ ಬಂದಾಗ ನಾವು ಯಾವ ಭಾಗ ಅಂದ್ರೆ ದಕ್ಷಿಣ ಭಾಗದಲ್ಲಿ ಕಂಡುಬರ್ತೇವೆ. ಯಾಕಂದ್ರೆ ಕರ್ನಾಟಕ ಕಂಡುಬರೋದು ಈ ಭಾಗದಲ್ಲಿ. ಹಾಗೆ ನಾನು ಹೇಳ್ತೇನೆ ದಕ್ಷಿಣ ಭಾರತದ ಎತ್ತರವಾದ ಶಿಖರ ಕೇಳ್ತೇನೆ ಅಲ್ಲಿ ಹಾಕಬೇಕು. ಭಾರತದ ಎತ್ತರವಾದ ಶಿಖರ ಅಂದ್ರೆ K2 ಆಗ್ತದೆ. ದಕ್ಷಿಣ ಭಾರತದ ಎತ್ತರವಾದ ಶಿಖರ ಅಂದ್ರೆ ಆನೆಗುಳಿ ಶಿಖರ. ಸಪೋಸ್ ದಕ್ಷಿಣ ಭಾರತದ ಎತ್ತರವಾದ ಗಣೇಶ ಶಿಖರ ಕೇಳ್ತೇನೆ. ಇಲ್ಲಿ ಬರುತ್ತೆ ನೋಡ್ರಿ, ತಮಿಳುನಾಡು ಬರುತ್ತೆ, ದೊಡ್ಡ ಬೆಟ್ಟ ಅಂತ ಬರುತ್ತೆ. ಸೊ ಈ ತರ ಕ್ವಶನ್ ಬರ್ತವೆ. ಇದೆಲ್ಲ ಕ್ಲಿಯರ್ ಮಾಡ್ತಾನೆ. ಗುಜರಾತ್ ಎತ್ತರವಾದ ಶಿಖರ ಕೇಳ್ತಾನೆ ಗಿರ್ನಾರ್ ಬೆಟ್ಟಗಳು. ಇನ್ನು ಮಹಾರಾಷ್ಟ್ರದಲ್ಲಿ ಕೇಳ್ತಾನೆ ಕಾಲ್ಸುಬಾಯಿ ಶಿಖರ, ಕಾಲ್ಸುಬಾಯಿ. ಇನ್ನು ಗೋವಾ ಅಂತ ಕೇಳ್ತಾನೆ ಸೋನ್ ಸಾಗರ್ ಶಿಖರ, ಸೋನ್ ಸಾಗರ್. ನಮ್ಮ ಕರ್ನಾಟಕ ಗೊತ್ತಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಕರ್ನಾಟಕದ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ ಶಿಖರ. ನೋಡ್ರಿ 2014 ಕೇಸ್ ನೋಡ್ರಿ ಏನ್ ಕೇಳ್ತಂದ್ರೆ ಈ ಮುಳ್ಳಯ್ಯನಗಿರಿ ಶಿಖರದಲ್ಲಿ
ಪೊಲೀಸ್ ರಿಲೇ ರೇಡಿಯೋ ತರಂಗ ಕೇಂದ್ರ ಕಚೇರಿ. ಏನಪ್ಪ ಅಂದ್ರೆ ಪೊಲೀಸ್ ರಿಲೇ ರೇಡಿಯೋ ತರಂಗಗಳ ಕೇಂದ್ರ ಕಚೇರಿ. ಅಂದ್ರೆ ಈ ಪೊಲೀಸ್ ಸರ್ವಿಸ್ ಮಾಡ್ತಾರಲ್ಲ ವಾಕಿ ಟಾಕಿ, ಆ ವಾಕಿ ಟಾಕಿಯಲ್ಲಿ ಬಳಕೆ ಮಾಡುವಂತ ತರಂಗಗಳ ಕೇಂದ್ರ ಕಚೇರಿ ಎಲ್ಲಿ ಬರ್ತಂದ್ರೆ ಈ ಮುಳ್ಳಯ್ಯನಗಿರಿ ಕಿದ್ದಾಮ ಕಂಡು. ಅಲ್ಲಿ ಆಕ್ಚುಲಿ ಟೆಂಪಲ್ ಬರ್ತದೆ, ಯಾವ್ದಂದ್ರೆ ಮುಳ್ಳಯ್ಯನಸ್ವಾಮಿ ಟೆಂಪಲ್. ಸೊ ಕರ್ನಾಟಕದ ಎತ್ತರವಾದ ಶಿಖರ. ಇನ್ನು ಅದು ಬಿಟ್ಟರೆ ಕೇರಳದಿಂದ ಇದಾಗಬೇಕು, ತಮಿಳುನಾಡು ಅಂತ ಬಂದಾಗ ದೊಡ್ಡ ಬೆಟ್ಟ ಆಗಬೇಕು. ಇದೆಲ್ಲಪ್ಪ ಪಶ್ಚಿಮ ಘಟ್ಟಗಳು. ಇದೇ ತರ ನಾವು ಪೂರ್ವ ಘಟ್ಟ ನೋಡಿದ್ವಿ. ಇಲ್ಲಿ ಪಶ್ಚಿಮ ಬಂಗಾಳ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಈ ತಮಿಳುನಾಡು ಈ ಭಾಗಗಳೆಲ್ಲ ಪೂರ್ವ ಘಟ್ಟಗಳು. ಸಪೋಸ್ ನಾನು ಹೇಳ್ತೇನೆ ಪೂರ್ವ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಹೇಳ್ತೇನೆ ನೋಡ್ರಿ, ಟ್ವಿಸ್ಟ್ ಮಾಡ್ತಾನೆ. ಪೂರ್ವ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಎರಡು ಬರ್ತವೆ. ಒಂದು ಜಿಂದಾಗಢ ಶಿಖರ, ಇನ್ನೊಂದು ಆರಂಭ ಶಿಖರ. ನಾಳೆ ನಿಮಗೆ ಎಕ್ಸಾಮ್ ಅಲ್ಲಿ ಎರಡು ಆಪ್ಷನ್ಸ್ ಕೊಟ್ಟಾಗ